ಸ್ನೇಹಿತರೆ, ಇಂದು ನಾವು ಕೇಳುತ್ತಿರುವುದು ಬ್ರಹ್ಮಾಂಡವನ್ನೇ ಕಂಗೊಳಿಸುತ್ತಿರುವ ದೇವತ ಗಣೇಶನ ಜನ್ಮ ಕಥೆ. ಅವನ ಜನ್ಮ ಒಂದು ಸಾಮಾನ್ಯ ಕಥೆಯಲ್ಲ. ಇದು ಪ್ರೇಮ, ಶಕ್ತಿ, ತಪಸ್ಸು ಮತ್ತು ಬಲಿಯ ಕಥೆ. ಅವನ ತಾಯಿಯಾದ ಪಾರ್ವತಿ ದೇವಿಯ ಆಶೀರ್ವಾದದಿಂದ ಆ ಮುದ್ದಾದ ಬಾಲಕನ ರಚನೆಯಿಂದ ಪ್ರಾರಂಭವಾಗಿ ಶಿವನ ಕೋಪ, ವಿಶ್ವದ ನಾಶದ ಅಂಚು, ಆಮೇಲೆ ಹುಟ್ಟಿದ ಒಬ್ಬ ಭಗವಂತನ ಪುನರ್ಜನ್ಮ. ಬನ್ನಿ ಕೇಳೋಣ ಗಣಪತಿ ಬಪ್ಪ ಮೋರಯ ಎನ್ನುವ ಜಯಘೋಷದ ಹಿಂದೆ ಇದ್ದ ಕಥೆಯನ್ನು. ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಅಗ್ರಜ ಸ್ಥಾನ ಪಡೆದಿರುವ ವಿಘ್ನ ವಿನಾಯಕನಿಗೆ ಮೊದಲ ಪೂಜೆ ಸಲ್ಲುತ್ತದೆ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚೌತಿಯ ದಿನ ಗಣೇಶನ ಹಬ್ಬವನ್ನು ಆಚರಿಸಲಾಗುತ್ತದೆ. ಕೈಲಾಸದಲ್ಲಿ ಪಾರ್ವತಿ ದೇವಿಯು ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಪರಶಿವನ ಆಗಮನವಾಗುತ್ತದೆ. ದ್ವಾರವನ್ನು ಕಾಯಲು ಗಣವೊಂದು ಇಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯೇ ಆಗಲಿ ಅನಪೇಕ್ಷಿತವಾಗಿ ಒಳಗೆ ಬಂದದ್ದು ಪಾರ್ವತಿಗೆ ಸ್ವಲ್ಪ ಅಸಮಾಧಾನವನ್ನು ಉಂಟು ಮಾಡಿತು. ಅದಕ್ಕಾಗಿ ಪಾರ್ವತಿ ಒಂದು ನಿರ್ಣಯಕ್ಕೆ ಬರುತ್ತಾಳೆ. ಸ್ನಾನಕ್ಕಾಗಿ ಹೋಗುವ ಮೊದಲು ತನ್ನ ಮೈಯಲ್ಲಿರುವ ಮಣ್ಣಿನಿಂದ ಮುದ್ದಾದ ಒಂದು ಮಗುವನ್ನು ನಿರ್ಮಿಸಿ ಅದಕ್ಕೆ ಜೀವವನ್ನು ತುಂಬುತ್ತಾಳೆ. ಅವನ ಕೈಯಲ್ಲಿ ದಂಡವೊಂದನ್ನು ಕೊಟ್ಟು ಸ್ನಾನಗೃಹದ ಬಾಗಿಲು ಕಾಯಲು ನೇಮಿಸಿದಳು. ನಂತರ ಯಥಾರ್ಥವಾಗಿ ಅಪೇಕ್ಷಿತವೆಂಬಂತೆ ಕೈಲಾಸಪತಿಯ ಆಗಮನವಾಗುತ್ತದೆ. ಈ ಪುಟ್ಟ ದ್ವಾರಪಾಲಕ ತನ್ನ ದಂಡವನ್ನು ಶಿವನ ಮುಂದೆ ಅಡ್ಡಿವಾಗಿಸಿ ಒಳಗೆ ಪ್ರವೇಶಿಸಿದಂತೆ ನಿರ್ಬಂಧಿಸುತ್ತಾನೆ. ಇದೇನು ಈ ಹುಡುಗ ನನ್ನನ್ನು ತಡೆಯುತ್ತಿರುವನಲ್ಲ ಎಂದು ಕೋಪಿಸಿಕೊಂಡು ರುದ್ರ ಯಾರು ನೀನು ಎಂದು ಅವನ ಕುರಿತು ಕೇಳುತ್ತಾನೆ. ನಾನು ಪಾರ್ವತಿ ದೇವಿಯ ಮಗ, ಅವಳ ಸೇವಕ. ತಾಯಿಯ ಆಜ್ಞೆ ಮೇರೆಗೆ ಯಾರನ್ನು ಒಳಹೋಗಲು ಬಿಡಲು ಸಾಧ್ಯವಿಲ್ಲ ಎಂದು ಗಣೇಶನು ಹೇಳುತ್ತಾನೆ. ಆದ್ದರಿಂದ ನಿನ್ನನ್ನು ಒಳಹೋಗಲು ಬಿಡುವುದಿಲ್ಲ ಎಂದು ಬಾಲಕ ಶಿವನಿಗೆ ಹೇಳುತ್ತಾನೆ. ಇದನ್ನು ಕೇಳಿ ರುದ್ರಗಣಗಳು ಸಿಟ್ಟಿನಿಂದ ಅವನ ಮೇಲೆ ಮುಗಿಬೀಳಲು ಒಬ್ಬೊಬ್ಬರನ್ನು ಥಳಿಸಿ ತನ್ನ ಪರಾಕ್ರಮವನ್ನು ತೋರುತ್ತಾನೆ. ಇದನ್ನು ಕೇಳಿ ರುದ್ರಗಣಗಳು ಸಿಟ್ಟಿನಿಂದ ಅವನ ಮೇಲೆ ಮುಗಿಬೀಳಲು ಒಬ್ಬೊಬ್ಬರನ್ನು ಥಳಿಸಿ ತನ್ನ ಪರಾಕ್ರಮವನ್ನು ತೋರುತ್ತಾನೆ. ಇದನ್ನೆಲ್ಲವನ್ನು ನೋಡುತ್ತಿದ್ದ ಶಿವ ತನ್ನ ಗಣಗಳ ಸೋಲು ಮತ್ತು ಈ ಹುಡುಗನ ಉದ್ಗತತನದಿಂದ ಕ್ರೋಧಿತನಾಗಿ ತನ್ನ ಶೂಲದಿಂದ ಅವನ ಶಿರವನ್ನು ಕತ್ತರಿಸುತ್ತಾನೆ. ತನ್ನ ಪತಿಯ ಈ ಕೃತ್ಯವನ್ನು ನೋಡಿದ ಪಾರ್ವತಿಯು ಪುತ್ರನ ಮರಣದಿಂದ ಶೋಕಿತಳಾಗಿ ರೋಧಿಸಲಾರಂಭಿಸಿದಳು. ಕ್ಷಣದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸಿ ರುದ್ರಗಣಗಳ ಮೇಲೆ ಬಿಡುತ್ತಾಳೆ. ಇದರಿಂದ ಗಾಬರಿಗೊಂಡ ಗಣಗಳು ಶಿವನನ್ನು ಶರಣು ಎಂದು ಪ್ರಾರ್ಥಿಸುತ್ತಾರೆ. ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಬಾಲಕನನ್ನು ಬದುಕಿಸುವುದಾಗಿ ಹೇಳಿ ತನ್ನ ಭಟ್ಟರಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸುತ್ತಾನೆ. ಅಂತೆ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ದ ಆನೆಯ ಶಿರವನ್ನು ಕತ್ತರಿಸಿಕೊಂಡು ತರುತ್ತಾರೆ. ಶಂಕರನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಸರಿಯಾಗಿ ಜೋಡಿಸಿ ಅವನನ್ನು ಪುನಃ ಬದುಕಿಸಿದನು. ಉಮೆಯು ಬಂದು ಆ ಬಾಲಕನನ್ನು ಮುದ್ದಿಸಿ ತನ್ನ ಮಗನಾದ ಗಜಮುಖನಿಗೆ ವರಗಳನ್ನು ದಯಪಾಲಿಸುವಂತೆ ಮಹೇಶ್ವರನನ್ನು ಕೇಳಿಕೊಂಡಳು. ಇಂದಿನಿಂದ ನೀನು ನನ್ನ ಕಿರಿಯ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನಿನ್ನ ಪ್ರಥಮ ಪೂಜೆ ಆಗುತ್ತದೆ. ಸಕಲ ರುದ್ರಗುಣಗಳ ಅಧಿಪತಿಯಾಗು ಎಂದು ಹರಸಿದನು. ಹೀಗೆ ಪಾರ್ವತಿ ಮತ್ತು ಶಿವನ ಮಗ ಗಣಪತಿಯು ಜಗತ್ಪ್ರಸಿದ್ಧನಾದನು. ಇದೀಗ ನೀವು ಕೇಳಿದ ಕತೆ ಒಂದು ಬುದ್ಧಿಯ ಬೆಳಕು. ತಾಯಿಯ ಪ್ರೀತಿಯಿಂದ ಹುಟ್ಟಿದವನು, ತಂದೆಯ ಕೋಪದಿಂದ ಕಳೆದು ಹೋಗಿದ್ದವನು, ಆದರೆ ಪುನಃ ದೇವತೆಗಳ ಮಸ್ತಕದಲ್ಲಿ ಮೊದಲ ಸ್ಥಾನ ಪಡೆದವನು. ಇದು ಗಣೇಶನ ಕತೆ. ಆತನು ನಮಗೆ ಬೋಧಿಸುತ್ತಾನೆ ಪ್ರೇಮದ ಶಕ್ತಿ, ಧೈರ್ಯದ ಮೌಲ್ಯ ಮತ್ತು ತಪಸ್ಸಿನಿಂದ ಸೃಷ್ಟಿಯಾಗುವ ಮಹತ್ವ. ಇಂದು ನಾವು ಪ್ರತಿಯೊಂದು ಶುಭ ಕಾರ್ಯಕ್ಕೂ ಶ್ರೀ ಗಣೇಶಾಯ ನಮಃ ಎಂದು ಹೇಳುತ್ತೇವೆ. ಇವನ ಕತೆ ನಮಗೆ ಕಲಿಸುವ ಪಾಠ, ಯಾವುದೇ ವಿಘ್ನ ಬಂದರೂ ಬುದ್ಧಿಯ ಹಾದಿಯಲ್ಲಿ ನಿರಂತರವಾಗಿ ನಡೆಯಬೇಕು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು ಈ ದೈವಿಕ ಕಥೆಯನ್ನು ಕೇಳಿದ್ದಕ್ಕಾಗಿ.